ಅಷ್ಟೇ ನೋಡಬೇಕು. ನನಗೆ ತಲೆಗೆ ಏಟಾಗಿದೆ, ತುಂಬಾ ಸುಸ್ತಿದೆ. ಸಿ.ಟಿ. ರವಿ ಅವರ ಮಾತು. ನಿನ್ನೆ ಸಂಜೆಯಿಂದ ಮಧ್ಯಾಹ್ನದವರೆಗೂ ಊಟ ಮಾಡಿಲ್ಲ. ಊಟವನ್ನ ಮಾಡಿಲ್ಲ. ಸಿ.ಟಿ. ರವಿ ಅವರ ಪ್ರತಿಕ್ರಿಯೆ ಇದು. ಸಿ.ಟಿ. ರವಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನ್ಯೂಸ್ 18ಗೆ. ನನಗೆ ತಲೆಗೇಟಾಗಿದೆ, ತುಂಬಾ ಸುಸ್ತಾಗಿದೆ, ಸೊ ಹೀಗಾಗಿ ನಿನ್ನೆ ಸಂಜೆಯಿಂದ ಮಧ್ಯಾಹ್ನದವರೆಗೂ ಊಟ ಮಾಡಿಲ್ಲ ಅಂತ ನ್ಯೂಸ್ 18ಗೆ ಪ್ರತಿಕ್ರಿಯೆ ಕೊಟ್ಟರು ಸಿ.ಟಿ. ರವಿ ಅವರು. ಎಲ್ಲ ಕಡೆ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಹಚ್ಚಿ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂಸ್ 18ಗೆ ಇದೇ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರು ಮಾತನಾಡಿದಾಗ ಅವರು ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ, ಊಟ ಏನು ಮಾಡಿಲ್ಲ, ನಿನ್ನೆ ಸಂಜೆಯಿಂದಲೂ ಕೂಡ ತಲೆಗೂ ಕೂಡ ಏಟಾಗಿದೆ ಅನ್ನುವಂಥ ಪ್ರತಿಕ್ರಿಯೆ ಬಂತು. ಸಹಜ ಆತಂಕ ಇತ್ತು ಸಿ.ಟಿ. ರವಿ ಅವರಿಗೆ. ನನ್ನನ್ನು ಹಿಂಗೆ ತಾಕೊಂಡು ಹೋಗ್ಬಿಟ್ರಲ್ಲ ಅಂತ, ನಿರೀಕ್ಷೆ ಮಾಡಿರಲಿಲ್ಲ ಹಿಂಗೆಲ್ಲ ಆಗುತ್ತೆ ಅಂತ ಸಿ.ಟಿ. ರವಿ ಅವರು. ಅಂದ್ರೆ ಕಾಂಗ್ರೆಸ್ ಯಾವಾಗ ಹಿಂಗ್ ಮಾತಾಡಿದ್ದಾರೆ ಅಂತ ಟಾರ್ಗೆಟ್ ಮಾಡ್ತಾ ನೋಡಿ. ಆಕ್ಚುಲಿ ಸ್ವಲ್ಪ ಆತಂಕ ಇದ್ದೇ ಇರುತ್ತೆ ಯಾರಿಗೆ ಆದ್ರೂ ಕೂಡ. ಯಾಕೆಂದ್ರೆ ಯಾವ್ದ್ಯಾವ್ದೋ ಆರೋಪ ಬಂದಾಗ ಅದನ್ನು ಫೇಸ್ ಮಾಡೋದು ಬೇರೆ. ಮಹಿಳೆಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಂತ ಆರೋಪಕ್ಕೆ ಸಹಜವಾಗಿ ಯಾವುದೇ ನಾಯಕರಾದ್ರೂ ಕೂಡ ಅಷ್ಟೇ ಸ್ವಲ್ಪ ವಿಚಲಿತರಾಗ್ತಾರೆ. ಯಾಕಂದ್ರೆ ಅವೆಲ್ಲ ಗಂಭೀರವಾದಂಥ ವರ್ಡ್ಸ್ ಆಗಿರುತ್ತೆ, ಪದ ಬಳಕೆ ಆಗಿರುತ್ತಲ್ಲ, ಅದನ್ನ ಒಂದು ಸಮಾಜ, ಇಡೀ ಸಮಾಜ ಒಂದು ರೀತಿಯಾಗಿ ನೋಡ್ಬಿಡುತ್ತೆ. ಬೆಳಗಾವಿಯ ನ್ಯಾಯಾಲಯ ವಿಶೇಷ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗುವಂತೆ ಆದೇಶವನ್ನ ಮಾಡಿತ್ತು. ಇನ್ನು ಹೈಕೋರ್ಟ್ನಲ್ಲಿ ಸಿ.ಟಿ. ರವಿ ಅವರು ಎಲ್ಲಿದ್ದಾರೋ ಅಲ್ಲಿಂದಾನೇ ಬಿಡುಗಡೆ ಮಾಡಿ ಅನ್ನೋ ಒಂದು ಆದೇಶವನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸ್ವತಃ ಸಿ.ಟಿ. ರವಿ ಅವರ ಪುತ್ರ ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ ಬನ್ನಿ ಸರ್. ನಿಮ್ಮ ತಂದೆಯವರಿಗೆ ಇವತ್ತು ಬೇಲ್ ಸಿಕ್ಕಿದೆ, ಒಂದು ಮೊದಲನೇ ಹಂತದ ನ್ಯಾಯ ಬರ್ತಿದೆ, ತುಂಬ ಖುಷಿ ಆಯಿತು ನಮಗೆ ಕೋರ್ಟ್ ಆರ್ಡರ್ ಬಂದು. ನಮ್ಮ ಹುಟ್ಟಿದಾಗಿಂದ ನೋಡ್ತಿದ್ದೀವಿ, ನಮ್ಮ ಅಪ್ಪನ ಎಲ್ಲರೂ ನೋಡಿದ್ದಾರೆ ಊರಲ್ಲೆಲ್ಲ, ಅವರೆಲ್ಲರಿಗೂ ಮರ್ಯಾದೆ ಕೊಟ್ಟು ಮಾತಾಡ್ಸೋದವರು. ಸೊ ಕೋರ್ಟ್ ಒಂದು ಆರ್ಡರ್ ಕೊಟ್ಟು ನ್ಯಾಯ ತಂದಿದೆ ನಮಗೆ. ಈಗ ಇನ್ನೂ ಸತ್ಯ ಮುಂದೆ ಬರುತ್ತೆ, ಎಲ್ಲ ನಮಗೆ ಇದಾಗಲಿ. ನಿನ್ನೆಯಿಂದಲೂ ಕೂಡ ನೀವು ತಾವೊಂದು ಆತಂಕಕ್ಕೊಳಗಾಗಿದ್ದೀರಿ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಮೊದಲನೇ ಬಾರಿಗೆ ಸಿ.ಟಿ. ರವಿ ಅವರಿಗೆ ಈ ರೀತಿಯಾದಂಥ ಒಂದು ಪ್ರಕರಣದಲ್ಲಿ ಸಿಲುಕಾಕೊಂಡಿದ್ದು. ಈ ಹಿನ್ನೆಲೆಯಲ್ಲಿ ತಮಗೆ ಯಾವ ರೀತಿಯಾದಂಥ ಅನುಭವ ಆಗಿದೆ? ನಿನ್ನೆ ರಾತ್ರಿ ಸ್ವಲ್ಪ ನಮಗೆ ಗೊತ್ತಾಗಲಿಲ್ಲ ಏನಾಗ್ತಿದೆ, ಅವರು ನಮಗೂ ಇನ್ಫಾರ್ಮೇಷನ್ ಕರೆಕ್ಟಾಗಿ ಬರ್ತಿರ್ಲಿಲ್ಲ. ಒಂಥರ ಸ್ವಲ್ಪ ಅರ್ಜೆಂಟಾಗಿ ಅರೆಸ್ಟ್ ಎಲ್ಲ ಮಾಡಿದ್ದಾರೆ. ಬಟ್ ಅದಕ್ಕೆ ಕೋರ್ಟ್ ಆರ್ಡರ್ ಹೇಳಿದೆ ಯಾಕೆ ಹಿಂಗೆ ಮಾಡಬಾರ್ದು. ಸೊ ಏನೋ ಇರುತ್ತೆ, ಅಷ್ಟು ಹೇಳೋಕ್ಕಾಗಲ್ಲ. ಚಿಕ್ಕವನಿನ್ನು ರಾಜಕೀಯ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಬಟ್ ನಮ್ಮ ತಂದೆ ಬಗ್ಗೆ ಗೊತ್ತು. ಸೊ ನಮ್ಮ ತಂದೆ ಬಗ್ಗೆ ಈ ಥರ ಮಾಡಲ್ಲ ಅಂತ ನನಗೆ ಗೊತ್ತಿದೆ, ನಂಬಿಕೆ ಇದೆ. ಕೋರ್ಟ್ ಹೇಳಿದೆ ಅಷ್ಟು. ನೀವು ಕಾಂಗ್ರೆಸ್ ಸರ್ಕಾರಕ್ಕಿರ್ಬೋದು ಅಥವಾ ಸಿ.ಎಂ. ಸಿದ್ದರಾಮಯ್ಯ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಸರ್ಕಾರ ಸಿದ್ದರಾಮಯ್ಯ ಮೇಲೆ ನಾನೇನು ಮಾತಾಡಲ್ಲ. ನಾನು ಹೇಳಿದ ಚಿಕ್ಕವನು, ನಾನು ರಾಜಕೀಯದ ಬಗ್ಗೆ ಗೊತ್ತಿಲ್ಲ. ಅವ್ರದ್ದು ರಾಜಕೀಯ ಅವ್ರದ್ದೇ ಏನೋ ಇದಿದೆ. ಸೊ ನಾನೇನು ಹೇಳಕ್ಕೆ ಹೋಗಲ್ಲ. ಎಸ್, ಇವಿಷ್ಟು MLC ಸಿ.ಟಿ. ರವಿ ಅವರ ಪುತ್ರನ ಮಾತಾಗಿರ್ತಕ್ಕಂಥದ್ದು. ಅವರು ನಮ್ಮ ತಂದೆಯವರು ನಾವು ಚಿಕ್ಕ ವಯಸ್ಸಿನಲ್ಲೂ ಕೂಡ ನೋಡಿದ್ದೀವಿ, ಅವರು ಯಾವ ರೀತಿಯಾಗಿ ನಡ್ಕೊಂಡು ಬಂದಿದ್ರು, ಅವ್ರು ಯಾವುದೇ ರೀತಿಯಾದ ಆ ಪದಗಳನ್ನು ಬಳಸ್ತಾ ಇರಲಿಲ್ಲ ಅಂತಕ್ಕಂಥದ್ದು ಅವ್ರ ಮಾತು. ನಮಗೆ ಸಂತೋಷ ಆಗಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.